ಜಮ್ಮು ಕಾಶ್ಮೀರದಲ್ಲಿ ಉಗ್ರ ದಾಳಿಗೆ 25ಕ್ಕೂ ಹೆಚ್ಚು ಬಲಿಯಾಗಿದೆ. ಅನಂತನಾಗ್ ಜಿಲ್ಲೆ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಫೈರಿಂಗ್ ಆಗಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಅಮೆರಿಕ, ರಷ್ಯಾ ಕೂಡ ಖಂಡಿಸ್ತಾ ಇದೆ. ಭಯೋತ್ಪಾದಕರ ದಾಳಿಯನ್ನ ಎಂದಿಗೂ ಕೂಡ ಸಹಿಸೋದಿಲ್ಲ. ಸಂಕಷ್ಟದ ಸಮಯದಲ್ಲಿ ನಾವು ಭಾರತದ ಜೊತೆ ನಿಲ್ತೇವೆ. ಭಯೋತ್ಪಾದನೆ ವಿರುದ್ಧ ಎಲ್ಲಾ ದೇಶಗಳು ಒಂದಾಗಬೇಕು. ಕಾಶ್ಮೀರದಲ್ಲಿ ಇವತ್ತು ನಡೆದಂತಹ ಘಟನೆ ತೀವ್ರ ಆತಂಕಕಾರಿ ಸುದ್ದಿ. ಭಯೋತ್ಪಾದನೆ ವಿರುದ್ಧ ಅಮೆರಿಕ ಭಾರತದೊಂದಿಗೆ ನಿಂತಿದೆ. ನಾವು ನಿಮ್ಮೊಂದಿಗಿದ್ದೇವೆ ಅಂತ ಟ್ರಂಪ್ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ದಾಳಿಗೆ 25ಕ್ಕೂ ಹೆಚ್ಚು ಬಲಿಯಾಗಿದೆ. ಪ್ರತಿಯೊಂದು ದೇಶವೂ ಕೂಡ ಭಾರತದ ಪರವಾಗಿ ನಿಂತಿದೆ. ಈ ಒಂದು ದಾಳಿಯನ್ನ ನಾವು ಖಂಡಿಸ್ತೀವಿ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ನಿಲ್ಲೇಬೇಕು, ಯಾಕಂತಂದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಭಾರತ ಕೂಡ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಟ್ ಆದರೆ ಪ್ರತಿ ದಾಳಿ ಮಾಡತ್ತೆ, ಅದಂತೂ ಪಕ್ಕ. 2 ದಿನಗಳ ಸೌದಿ ಅರೇಬಿಯಾ ಭೇಟಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿರ್ತಾರೆ. ಕಾಶ್ಮೀರ ಉಗ್ರರ ದಾಳಿ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ತಮ್ಮ ಪ್ರವಾಸ ಮೊಟಕುಗೊಳಿಸಿ ರಾತ್ರಿಯೇ ಭಾರತದತ್ತ ದೌಡಾಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೌದಿ ರಾಜಕುವರ ಹಾಗೂ ಪ್ರಧಾನಿ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗಿನ ಔತಣವನ್ನು ಕೂಡ ರದ್ದು ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಸಂತೋಷ್ ಲಾಡ್ ಅವರನ್ನ ಜಮ್ಮು ಕಾಶ್ಮೀರಕ್ಕೆ ಕಳುಹಿಸಿಕೊಡಲಾಗಿರುವಂಥದ್ದು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಭಯೋತ್ಪಾದಕ ದಾಳಿ ಏನಿದೆ ಅದನ್ನು ಖಂಡಿಸ್ತೇವೆ. ದುರ್ಘಟನೆಯಲ್ಲಿ ಕನ್ನಡಿಗರು ಕೂಡ ಬಲಿಪಶುಗಳಾಗಿದ್ದಾರೆ. ವಿಷಯ ತಿಳಿದು ಕೂಡಲೇ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಧಿಕಾರಿಗಳ ತಂಡವನ್ನ ಕಾಶ್ಮೀರಕ್ಕೆ ಕಳಿಸಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿ, ಮೋದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಸೌದಿ ಅರೇಬಿಯಾ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ 2 ದಿನದ ಪ್ರವಾಸವನ್ನ ರದ್ದು ಮಾಡಿಕೊಂಡಿದ್ದಾರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು. ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆಯ್ತಲ್ಲ, ಮೋದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಏನ್ ಮಾಡಬೇಕು, ನೆಕ್ಸ್ಟ್ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು, ಯಾವ ರೀತಿಯಾದಂತಹ ಪ್ರತಿ ದಾಳಿ ಆಗಬೇಕು ಅನ್ನೋದರ ಕುರಿತು ಸಭೆಗಳನ್ನ ಕೂಡ ನಡೆಸ್ತಾರೆ. ಸಭೆಯನ್ನ ನಡೆಸಿ ಆ ನಂತರ ಮುಂದಿನ ಹೆಜ್ಜೆಯನ್ನ ಕೂಡ ಇಡ್ತಾರೆ. ನಿಜಕ್ಕೂ ಮಂಜುನಾಥ್ ಸಾವು ಖಂಡನೀಯ. ಅವರ ಕೊನೆಯ ವಿಡಿಯೋ ಇದೆಯಲ್ಲ, ಅದನ್ನು ನೋಡಿದ್ರೆ ನಿಜಕ್ಕೂ ಒಂದು ಕಡೆ ಬೇಸರ ಆಗುತ್ತೆ, ಮನಸ್ಸಿಗೆ ನೋವಾಗತ್ತೆ. ಉಗ್ರರ ಗುಂಡಿಗೆ ಶಿವಮೊಗ್ಗದ ಉದ್ಯಮಿ ಬಲಿಯಾಗಿದ್ದಾರೆ. ಅವರಿಬ್ಬರೂ ಕೂಡ ಗಂಡ ಹೆಂಡತಿ ಖುಷಿಯಿಂದ ವಿಡಿಯೋ ಮಾಡಿದ್ದನ್ನು ನಾವು ಕೂಡ ಕಂಡಿದ್ದೇವೆ. ಲಾಸ್ಟ್ ವಿಡಿಯೋ. ಜೀವನದಲ್ಲಿ ಒಮ್ಮೆ ಆದರೂ ನಾವು ಜಮ್ಮು ಕಾಶ್ಮೀರ ನೋಡಬೇಕು ಅನ್ನುವಂತಹ ಕನಸನ್ನ ಕೂಡ ಕಂಡಿದ್ರು. ಆದರೆ ಆ ಒಂದು ಕನಸು ನನಸಾಗುವ ಮುನ್ನವೇ ಈ ರೀತಿಯಾಗಿ ಉಗ್ರರ ದಾಳಿಗೆ ಬಲಿಯಾಗ್ತೀವಿ ಅಂತ ಕೂಡ ಯಾವತ್ತೂ ಅನ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಮಂಜುನಾಥ್ ರಾವ್ ಅವರು. ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ಮಧ್ಯಾಹ್ನ ಉಗ್ರರು ನಡೆಸಿದಂತಹ ಗುಂಡಿನ ದಾಳಿಗೆ ಶಿವಮೊಗ್ಗನ ವಿಜಯನಗರ ನಿವಾಸಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ರಾವ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯನ್ನ ಕಣ್ಣಾರೆ ಕಂಡಂತಹ ಪತ್ನಿ ಮತ್ತು ಮಗ ಭಯ ಹಾಗೂ ದುಃಖದ ಮಡುವಿನಲ್ಲಿದ್ದಾರೆ. ಅವರಿಗೆ ಸಮಾಧಾನ ಮಾಡೋದಕ್ಕೂ ಕೂಡ ಅಲ್ಲಿ ಯಾರು ಇಲ್ಲ. ತಂದೆಯನ್ನ ಕಳ್ಕೊಂಡು ಒಂದ್ ಕಡೆ ಮಗ, ಪತಿಯನ್ನ ಕಳ್ಕೊಂಡು ಮತ್ತೊಂದು ಕಡೆ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಭಾರತಕ್ಕೆ ತರುವಂತಹ ಕೆಲಸಗಳು ಕೂಡ ಆಗಬೇಕಿದೆ. ಕಾಶ್ಮೀರದ ಕನಸು ಒಂದ್ ಕಡೆ ಭಗ್ನ ಆಗಿದೆ. ತಾಯಿಗೆ ಇನ್ನೂ ಕೂಡ ವಿಷಯ ತಿಳಿದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಸಹಿಸೋದಕ್ಕಾಗತ್ತೆ ಈ ವಯಸ್ಸಿನಲ್ಲಿ ತಾಯಿ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಸೊ ಇಲ್ಲಿಗೆ ಭಾರತಕ್ಕೆ ಕರೆತರುವಂತಹ ಕೆಲಸ ಆಗಬೇಕಾಗಿದೆ. ನಿಜಕ್ಕೂ ಈ ರೀತಿಯಾದಂತಹ ಘಟನೆಗಳಿದಾವಲ್ಲ, ಪ್ರವಾಸಿಗರಿಗೆ ಒಂದ್ ಕಡೆ ಯಕ್ಷ ಪ್ರಶ್ನೆ ಆಗುತ್ತೆ, ಹೋಗಬೇಕಾ ಬೇಡವಾ? ಸೇಫ್ಟಿ ಇಲ್ಲ. ಈಗ ಸೇಫ್ಟಿ ಪ್ರಶ್ನೆ ಬರುತ್ತೆ. ಮುಂಚೆ ಎಲ್ಲ ಬೆರಳೆಣಿಕೆಯಷ್ಟು ಪ್ರವಾಸಿಗರು ಹೋಗ್ತಾ ಇದ್ರು, ಹೋಗಿ ನೋಡ್ಕೊಂಡು ಬರ್ತಾ ಇದ್ರು. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ಆಕ್ಟ್ಗಳನ್ನ ತೆಗೆದುಕೊಂಡು ಬಂದ್ರು, ಆ ನಂತರ ಓಕೆ ನಾವು ಕೂಡ ಭೇಟಿ ಕೊಡಬಹುದು ಅನ್ನುವಂತಹ ಮನಸ್ಥಿತಿಗೆ ಬಂದು ತಲುಪಿದ್ರು ಪ್ರತಿಯೊಬ್ಬರು ಕೂಡ. ಆನಂತರ ಪ್ರವಾಸಿಗರು, ಅತಿ ಹೆಚ್ಚು ಪ್ರವಾಸಿಗರು ಭೇಟಿಯನ್ನ ಕೊಟ್ಟು ಕಾಶ್ಮೀರವನ್ನ ನೋಡಿಕೊಂಡು ಅಲ್ಲಿನ ಸೌಂದರ್ಯವನ್ನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ರು. ಬಟ್ ಆದರೆ ಈ ರೀತಿಯಾದಂತಹ ಘಟನೆ ಖಂಡನೀಯ. ನಿಜಕ್ಕೂ
ನಿಜಕ್ಕೂ ಅವರೆಲ್ಲ ನಮ್ಮ ಕೈಗಳು ಸಿಕ್ಬಿಟ್ರೆ ನಾವೇ ಬೇಕಾದ್ರೆ ಸಾಯಿಸ್ಬಿಡ್ತೀವಿ, ಅಷ್ಟರ ಮಟ್ಟಿಗೆ ಸಿಟ್ಟು ಬರ್ತಾ ಇದೆ, ಅಷ್ಟರ ಮಟ್ಟಿಗೆ ರಕ್ತ ಕುದೀತಾ ಇದೆ.